ಇತ್ತೀಚೆಗೆ ನಾವು PK ಕನ್ವೆನ್ಷನ್ ಹಾಲ್ನಲ್ಲಿ ಒಂದು ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ ಮಾಡಿದ್ವಿ. ಇದರಲ್ಲಿ ಹುಡುಗಿ ಮನೆಯವರು ಹಿಂದಿನ ದಿನಾನೇ ಮನೇಲೇ ದೇವರ ಸಮಾರಾಧನೆ ಮಾಡಿಕೊಂಡಿದ್ರು. ಅದಕ್ಕೆ ನಾವು ಬೆಳಗ್ಗೆ ಬೇಗ ಅವ್ರ ಮನೆಗೆ ಹೋದ್ವಿ. ಮಲ್ನೀರ್ನಿಂದ ಕಾರ್ಯಕ್ರಮಗಳು ಪ್ರಾರಂಭವಾದವು. ಮಲ್ನೀರಿಗೆ 2 ಮಣೆಗಳನ್ನ ಹಾಕಿ ತಂಬಿಗೆಗಳನ್ನ ಇಟ್ಟು ಸಿದ್ಧ ಮಾಡಿದ್ವಿ. ಅಮ್ಮ ಮಗಳು ಮಲ್ನೀರು ಶಾಸ್ತ್ರ ಮಾಡಿಕೊಂಡ್ರು. 5 ಜನ ಮುತ್ತೈದೆಯರು ಇದ್ರು. ಅವರುಗಳು ನೀರನ್ನ ಪ್ರೋಕ್ಷಣೆ ಮಾಡೋದ್ರೊಂದಿಗೆ ಮಲ್ನೀರು ಶಾಸ್ತ್ರ ಮುಗೀತು. ಮಲ್ನೀರು ಶಾಸ್ತ್ರ ಮುಗೀತಿದ್ದ ಹಾಗೇನೆ ನಾಂದಿ ಕಾರ್ಯಕ್ರಮ ಇತ್ತು. ನಾಂದಿ ಮುಗಿಯೋ ಅಷ್ಟರಲ್ಲಿ ನಾವು ಹೂವಿಳ್ಯಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ವಿ. ಹೂವಿಳ್ಯಕ್ಕೆ 80 ಸೆಟ್ಗಳು ಬೇಕು ಅಂತ ಹೇಳಿದ್ರು. ಅಷ್ಟಕ್ಕೂ ಬೇಕಾದ ಎಲ್ಲ ಸಾಮಾನುಗಳನ್ನು ನಾವು ತಗೊಂಡು ಹೋಗಿದ್ವಿ. ನಾಂದಿ ಮುಗಿಯೋ ಅಷ್ಟರಲ್ಲಿ ಅಷ್ಟೂ ಸೆಟ್ಗಳನ್ನ ಬೇಗ ಬೇಗ ಸಿದ್ಧ ಮಾಡಿದ್ವಿ. ಹೂವಿಳ್ಯ ಮುಗೀತಿದ್ದ ಹಾಗೇನೆ ಒರಳು ಕಲ್ಲು ಬೀಸೋ ಕಲ್ಲು ಶಾಸ್ತ್ರ ಇತ್ತು. ಅವುಗಳನ್ನೆಲ್ಲ ನಾವೇ ತಗೊಂಡು ಹೋಗಿದ್ವಿ. ಬಳೆ ಲಕ್ಷ್ಮಿ ಜೋಡಿಸಿದ್ವಿ. ಒರಳು ಕಲ್ಲು ಬೀಸೋ ಕಲ್ಲು ಒನಕೆ ಹೀಗೆ ಬೇಕಾದ ಎಲ್ಲ ವಸ್ತುಗಳನ್ನು ಜೋಡಿಸಿ ಸಿದ್ಧ ಮಾಡಿದ್ವಿ. ಇದೆಲ್ಲ ಮುಗಿದ ಮೇಲೆ ಮಾಂಗಲ್ಯ ಪೋಣಿಸೋ ಶಾಸ್ತ್ರ ಕೂಡ ಮಾಡಿಕೊಂಡ್ರು. ಅಲ್ಲಿಗೆ ದೇವರ ಸಮಾರಾಧನೆಯ ಕಾರ್ಯಕ್ರಮಗಳು ಮುಗಿದವು. ಮುಂದಿನ ಕಾರ್ಯಕ್ರಮಗಳು ಮರುದಿನದಿಂದ PK ಕನ್ವೆನ್ಷನ್ ಹಾಲ್ನಲ್ಲಿ ವರಪೂಜೆಯಿಂದ ಪ್ರಾರಂಭವಾದವು. ವರಪೂಜೆ ದಿನ ಹುಡುಗನ ಮನೆಯವರು ಮಧ್ಯಾಹ್ನ 3 ಗಂಟೆಗೆ ಬಂದು ಬೇಗ ವರಪೂಜೆ ಶಾಸ್ತ್ರ ಮುಗಿಸ್ಕೊಂಡು ರಿಸೆಪ್ಷನ್ಗೆ ರೆಡಿ ಆಗ್ಬೇಕಾಗಿತ್ತು. ಹಾಗಾಗಿ ನಾವು ಚೌಲ್ಟ್ರಿಗೆ ತುಂಬಾ ಬೇಗನೆ ಹೋಗಿದ್ವಿ. ಬಿಡದಿ ಮನೆಯಲ್ಲಿ ಜೋಡ್ಸಕ್ಕೆ ತುಂಬಾ ಸ್ಟೀಲ್ ಪಾತ್ರೆಗಳಿದ್ವು. ತುಂಬಾ ಆಸೆಯಿಂದ ಮಗಳಿಗೋಸ್ಕರ ಎಲ್ಲ ತಂದಿದ್ರು. ಅದನ್ನೆಲ್ಲ ಜೋಡ್ಸಕ್ಕೆ ಸಾಕಷ್ಟು ಸಮಯ ಬೇಕಾಗಿತ್ತು. ನಾವು ಕೂಡ ತುಂಬಾ ಕುತೂಹಲದಿಂದ ನೋಡ್ತಾ ಎಲ್ಲದನ್ನೂ ಜೋಡಿಸಿದ್ವಿ. ಅದ್ರ ಜೊತೆಗೆ ದೇವ್ರ ಫೋಟೋ, ದೀಪದ ಕಂಬ, ಮತ್ತೆ ನಾವು ತಂದಿದ್ದ ತಿಂಡಿಗಳು ಎಲ್ಲದನ್ನೂ ಜೋಡಿಸಿದ್ವಿ. ಹಾಗೇನೆ ತೊಟ್ಟಲು, ಪಟ್ಟದ ಬೊಂಬೆ ಎಲ್ಲ ಇಟ್ಟು ಬಿಡದಿ ಮನೆಯಲ್ಲಿ ರಂಗೋಲಿ ಹಾಕಿ ಎಲ್ಲ ಸಿದ್ಧಪಡಿಸಿದ್ವಿ. ಅದಾದ್ಮೇಲೆ ಡೋರ್ ಡೆಕೋರೇಷನ್ ಮಾಡಿದ್ವಿ. ತೋರಣ, ತೋಮಾಲೆ ಕಟ್ಟಿ, ನೇಮ್ ಪ್ಲೇಟ್ ಹಾಕಿ ಹುಡುಗನ ಕೈಲಿ ಕಟ್ ಮಾಡ್ಸಕ್ಕೆ ಸ್ಯಾಟಿನ್ ರಿಬ್ಬನ್ ಕೂಡ ಕಟ್ಟಿದ್ವಿ. ಅದಾಗ್ತಾ ಇದ್ದಾಗೇನೆ ವೆಲ್ಕಮ್ ಪಾತ್ ಹಾಕಿದ್ವಿ. ಹುಡುಗನ ಮನೆಯವರು ಇನ್ನೇನ್ ಬಂದ್ಬಿಡ್ತಾರೆ ಅಂತ ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸಿದ್ವಿ. ಅವರನ್ನೆಲ್ಲ ರಿಸೀವ್ ಮಾಡಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿದ್ವಿ. ಇಷ್ಟೆಲ್ಲ ಮುಗಿಯೋ ಹೊತ್ತಿಗೆ ಇನ್ನೂ ಹುಡುಗನ ಮನೆಯವರು ಬಂದಿರಲಿಲ್ಲ. ಅವರೆಲ್ಲ ಬಂದ ಮೇಲೆ ಟ್ರೇಗಳನ್ನ ಜೋಡಿಸೋ ಬದಲು ಈಗಲೇ ಜೋಡಿಸ್ಬಿಡೋಣ ಅಂದ್ಕೊಂಡು ಅವರು ಸೆಲೆಕ್ಟ್ ಮಾಡಿದ್ದ ಐಟಮ್ಸ್ ಎಲ್ಲ ಟ್ರೇಗಳಲ್ಲಿ ಜೋಡಿಸಿ ಅವುಗಳನ್ನ ನಾವು ತಗೊಂಡು ಹೋಗಿದ್ದ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟು ಸಿದ್ಧಪಡಿಸಿದ್ವಿ. ಅಷ್ಟರಲ್ಲಿ ಹುಡುಗ ಬಂದಾಯ್ತು. ಅವರನ್ನೆಲ್ಲ ರಿಸೀವ್ ಮಾಡಿದ್ದಾಯ್ತು. ವೆಲ್ಕಮ್ ಪಾತ್ ಮೇಲೆ ನಡ್ಕೊಂಡು ಬಂದು ದೀಪ ಹಚ್ಚಿ ಬಿಡದಿ ಮನೆಗೆ ಬಂದು ತೆಂಗಿನಕಾಯಿ ಇಟ್ಟು ದೇವ್ರ ಫೋಟೋಗೆ ನಮಸ್ಕಾರ ಮಾಡಿದ್ರು. ಹಿಂದೆನೆ ವರಪೂಜೆಗೆ ಬಂದು ಕೂತ್ರು. ನಾವು ಅವ್ರು ಸೆಲೆಕ್ಟ್ ಮಾಡಿದ್ದ 12 ಟ್ರೇಗಳನ್ನ ಜೋಡಿಸಿಟ್ಟಿದ್ವಲ್ಲ, ಅವುಗಳನ್ನೆಲ್ಲ ಹುಡುಗನಿಗೆ ಕೊಟ್ರು. ಮಾರನೇ ದಿನ ಗೌರಿ ಪೂಜೆಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಯಿತು. ಎಂದಿನಂತೆ ಗೌರಿ ಪೂಜೆಗೆ ಸ್ಟೆಪ್ಸು, ಬ್ಯಾಕ್ ಡ್ರಾಪು ಹಾಕಿ ಗೌರಿ ಪೂಜೆಗೆ ಸಿದ್ಧ ಮಾಡಿದ್ವಿ. ಗೌರಿಗಳನ್ನೆಲ್ಲ ಕೂಡಿಸಿದ್ವಿ. ಅರಿಶಿನದ ಗೌರಿ ಮಾಡಿ ಅದನ್ನ ಬೆಲ್ಲದಚ್ಚಿನ ಮೇಲಿಟ್ಟ ವಿಳ್ಳೆದೆಲೆ ಮೇಲೆ ಇಟ್ವಿ. 5 ಜೊತೆ ಮರದ ಬಾಗಿನಗಳನ್ನ ಸಿದ್ಧ ಮಾಡಿದ್ವಿ. ಅದ್ರಲ್ಲಿ ಹಾಕೋ ಐಟಮ್ಸ್ ಎಲ್ಲ ನಾವೇ ತಗೊಂಡು ಹೋಗಿದ್ವಿ. ಅವುಗಳನ್ನ ಅವರೇ ಆರಿಸಿದ ಡಿಸೈನ್ನ ಮರದ ಜೊತೆಗಳಲ್ಲಿ ಜೋಡಿಸಿದ್ವಿ. ಹುಡುಗಿ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಗೌರಿ ಪೂಜೆ ಮಾಡಿದ್ರು. ಗೌರಿ ಪೂಜೆ ನಡೀತಿರುವಾಗಲೇ ಕಾಶಿ ಯಾತ್ರೆಗೆ ಸಿದ್ಧತೆಗಳು ಆಗ್ತಾ ಇದ್ವು. ಅವರು ಕಾಶಿ ಯಾತ್ರೆಗೆ ವೆಂಕಟರಮಣ ಸ್ವಾಮಿಯ ತೆಂಗಿನಕಾಯಿಯನ್ನ ತುಂಬಾ ಆಸೆ ಪಟ್ಟು ಆರಿಸಿದ್ರು. ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ, ಹಾಗಾಗಿ ನಮಗೆ ಅದೇ ಬೇಕು ಅಂತ ಹೇಳಿದ್ರು. ಹಾಗಾಗಿ ಅದೇ ಡಿಸೈನ್ನ ತೆಂಗಿನಕಾಯಿ ತಗೊಂಡು ಹೋಗಿದ್ವಿ.
ಜೊತೆಗೆ ಬೀಸಣಿಗೆ, ಛತ್ರಿ, ಕೋಲು ಎಲ್ಲ ತಗೊಂಡು ಹೋಗಿದ್ವಿ. ಕಾಶಿ ಯಾತ್ರೆ ಸಾಂಗವಾಗಿ ನಡೀತು. ಧಾರೆ ಪಾತ್ ಹಾಕಿದ್ವಿ. ಇದರ ಡಿಸೈನ್ ಅನ್ನ ಹುಡುಗಿ ತಾನೇ ಇಷ್ಟಪಟ್ಟು ಆರಿಸಿದ್ರು. ಅದರ ಮೇಲೆ ಚಾದರ್ ಕೆಳಗೆ ಹುಡುಗಿಯನ್ನ ಸೋದರ ಮಾವ ಕರ್ಕೊಂಡು ಬಂದ್ರು. ಅಷ್ಟರಲ್ಲಿ ಧಾರೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ವಿ. ಧಾರೆಯ ನಂತರ ಸಪ್ತಪದಿಗೆ ಪಾತ್ ಹಾಕಿದ್ವಿ. ಸಪ್ತಪದಿ ಮುಗಿತಿದ್ದ ಹಾಗೆ ಭೂಮಕ್ಕೆ ರಂಗೋಲಿ ಹಾಕಿದ್ವಿ. ಭೂಮ ಮುಗಿಯೋ ಅಷ್ಟರಲ್ಲಿ ನಾವು ಮಡಿಲಕ್ಕಿ ಶಾಸ್ತ್ರಕ್ಕೆ ಸಿದ್ಧ ಮಾಡಿದ್ವಿ. ಅದಕ್ಕೆ ಬೇಕಾದ ಐಟಮ್ಸ್ ಕೂಡ ನಾವೇ ತಗೊಂಡು ಹೋಗಿದ್ವಿ. ತೊಟ್ಟಿಲು ಶಾಸ್ತ್ರದ ನಂತರ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ನಡೆಯಿತು. ಅವರ ಕುಟುಂಬದಲ್ಲಿ ಒಬ್ಬರಂತೆ ಅವರ ಜೊತೆಯಾಗಿದ್ದು ಎಲ್ಲ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬಾ ಸಂತೋಷ ಆಯಿತು. ಬಂದಿದ್ದವರಲ್ಲಿ ಕೆಲವರು ನೀವು ಅವ್ರಿಗೆ ಹೇಗೆ ಸಂಬಂಧ, ನಿಮ್ಗೇನಾಗಬೇಕು ಅಂತ ಕೇಳಿದಾಗ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ನಾವು ಅವರ ಮನೆಯವರಷ್ಟೇ ಮುತುವರ್ಜಿಯಿಂದ ಎಲ್ಲ ಮಾಡಿಕೊಟ್ವಿ ಅನ್ನೋದು ಪ್ರೂವ್ ಆಯಿತು. ಇದರಿಂದ ನಮಗೆ ತುಂಬಾ ತುಂಬಾ ಖುಷಿ ಆಯಿತು. ಹುಡುಗನ ಮನೆಯವರು ಕೂಡ ಒಳ್ಳೆಯ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರನ್ನ ಆರಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರಂತೆ. ನಿಮ್ಮಲ್ಲೂ ಮದುವೆ ಮುಂತಾದ ಕಾರ್ಯಕ್ರಮಗಳಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಬೇಕಾಗಿದೆಯಾ? ಹಾಗಾದ್ರೆ ಸಪ್ತಪದಿ ಕ್ರಿಯೇಷನ್ಸ್ನ ಕಾಂಟ್ಯಾಕ್ಟ್ ಮಾಡಿ.